ಸರ್ ನಮಸ್ತೆ ಸರ್. ಅಲ್ಲ ಸಿಎಂ ಅವ್ರನ್ನ ಭೇಟಿ ಹೌದು, ಭೇಟಿ ಆಗ್ತಾ ಇದ್ದೀನಿ ಸಿಎಂ ಅವ್ರನ್ನ ಈಗ ಭೇಟಿ ಆಗ್ತಿದ್ದೀನಿ ಸರ್. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಿ ಪ್ರೆಸ್ ಮೀಟ್ ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಆಗ್ತಿದೆ ಸರ್? ಅಂತದ್ದು ಯಾವುದಿಲ್ಲ, ಚರ್ಚೆ ಮಾಡ್ಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡ್ಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ರಾಜೀನಾಮೆ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ದಲಿತನ ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಅಂದ್ರೆ ಈಗ ಬಿಜೆಪಿ ಅವರು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಸರ್? ಬಿಜೆಪಿ ಅವರು ಗೊಡ್ಡು ಬೆದರಿಕೆಗೆ ಯಾರು ಬೇರಲ್ಲ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ನಾನು ದಲಿತನೇ ನಾನು. ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಸರ್ ನಮಸ್ತೆ ಸರ್. ಅಲ್ಲ ಸಿಎಂ ಅವ್ರನ್ನ ಭೇಟಿ ಹೌದು, ಭೇಟಿ ಆಗ್ತಾ ಇದ್ದೀನಿ ಸಿಎಂ ಅವ್ರನ್ನ ಈಗ ಭೇಟಿ ಆಗ್ತಿದ್ದೀನಿ ಸರ್. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಿ ಪ್ರೆಸ್ ಮೀಟ್ ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಆಗ್ತಿದೆ ಸರ್? ಅಂತದ್ದು ಯಾವುದಿಲ್ಲ, ಚರ್ಚೆ ಮಾಡ್ಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡ್ಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ರಾಜೀನಾಮೆ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ದಲಿತನ ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಅಂದ್ರೆ ಈಗ ಬಿಜೆಪಿ ಅವರು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಸರ್? ಬಿಜೆಪಿ ಅವರು ಗೊಡ್ಡು ಬೆದರಿಕೆಗೆ ಯಾರು ಬೇರಲ್ಲ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ನಾನು ದಲಿತನೇ ನಾನು. ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಸರ್ ನಮಸ್ತೆ ಸರ್. ಅಲ್ಲ ಸಿಎಂ ಅವ್ರನ್ನ ಭೇಟಿ ಹೌದು, ಭೇಟಿ ಆಗ್ತಾ ಇದ್ದೀನಿ ಸಿಎಂ ಅವ್ರನ್ನ ಈಗ ಭೇಟಿ ಆಗ್ತಿದ್ದೀನಿ ಸರ್. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಿ ಪ್ರೆಸ್ ಮೀಟ್ ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಆಗ್ತಿದೆ ಸರ್? ಅಂತದ್ದು ಯಾವುದಿಲ್ಲ, ಚರ್ಚೆ ಮಾಡ್ಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡ್ಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ರಾಜೀನಾಮೆ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ದಲಿತನ ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಅಂದ್ರೆ ಈಗ ಬಿಜೆಪಿ ಅವರು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಸರ್? ಬಿಜೆಪಿ ಅವರು ಗೊಡ್ಡು ಬೆದರಿಕೆಗೆ ಯಾರು ಬೇರಲ್ಲ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ಸರ್, ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ನಾನು ದಲಿತನೇ ನಾನು. ಈ ಮನುವಾದಿಗಳ ಹತ್ರ ಜಗಳ ಆಡ್ಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ.